ಎಲ್ಲ ಶಾಪಿಂಗ್ ಹೋಗಿ ಹೊರಗಡೆ ತಿಂದು ಯೂಶಲಿ ಅವ್ರ ಸ್ಕಿನ್ ಹಾಳಾಗಿರುತ್ತೆ. ಸೊ ಪೊಲ್ಯೂಷನ್, ಟ್ಯಾನು ಎಲ್ಲ ಆಗಿರುತ್ತೆ, ಹಾಗಾಗಿ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ದೇ ಹ್ಯಾವ್ ಬ್ರೇಕ್ಔಟ್ಸ್. ಸೊ ಫೇಶಿಯಲ್ಸ್ ಆಗಿ ಒಬ್ಬೊಬ್ಬರಿಗೆ ಅದರಿಂದ ಪ್ರಾಬ್ಲಮ್ ಆಗಿರುತ್ತೆ, ಒಬ್ಬೊಬ್ಬರಿಗೆ ಬೇರೆ ರೀಸನ್ನಿಂದ ಪಿಂಪಲ್ಸ್ ಎಲ್ಲ ಆಗಿರುತ್ತೆ. ನೋಡಿ ಮ್ಯಾಮ್ ಮದುವೆ ಬಂತು, ನೋಡಿದ್ರೆ ಪಿಂಪಲ್ಸ್ ಬಂತು ಅಂತ ಟೆನ್ಷನ್ ಮಾಡ್ಕೊತಾರೆ. ಸೊ ಆವಾಗ ವಿ ಯೂಶಲಿ ಬ್ರೈಟ್ ಸ್ಕಿನ್ನ ನಾವು ಸೆನ್ಸಿಟಿವ್ ಅಂತಲೇ ಕನ್ಸಿಡರ್ ಮಾಡಬೇಕು. ಆವಾಗ ವಿಲ್ ಬಿ ಸೇಫರ್ ಹ್ಯಾಂಡ್ ಅಲ್ವಾ. ನಮ್ಮ ಮೇಕಪ್ಪಿಂದ ಅವ್ರ ಸ್ಕಿನ್ ಹಾಳಾಯಿತು ಅಂತ ಕಂಪ್ಲೇಂಟ್ಸು ಇರಲ್ಲ. ಸೊ ಮೇನ್ ಏನಂದರೆ ಯು ಹ್ಯಾವ್ ಟು ಟ್ರೀಟ್ ಸ್ಕಿನ್. ಮೇನ್ ಮೇಕಪ್ಗಿಂತ ನಾನು ಯಾವಾಗಲೂ ನನ್ನ ರೈಟ್ಸಿಗೆ ಹೇಳೋದು, ನಾನು ನಿಮ್ಮ ಸ್ಕಿನ್ನ ಟ್ರೀಟ್ ಮಾಡ್ತೀನಿ ಹೊರತು ನಾನು ಮೇಕಪ್ ಮಾಡಲ್ಲ ಅಂತ. ಲಿಟ್ರಲಿ 4-3 ಈವೆಂಟ್ಸ್ ಎಲ್ಲ ಜಾಸ್ತಿ ಬ್ಯಾಕ್ ಟು ಬ್ಯಾಕ್, ಒಂದೊಂದ್ಸಲ 6 ಈವೆಂಟ್ಸ್ ಇರುತ್ತೆ. ಅವಾಗ ಲಿಟ್ರಲಿ ಅವ್ರ ಸ್ಕಿನ್ ಗ್ಲೋಯಿಯಾಗಿ, ಹೆಲ್ದಿಯಾಗಿರುತ್ತೆ. ಸೊ ಈ ಥರ ಎಲ್ಲ ನೀವು ಸ್ಕಿನ್ನ ಕೇರ್ ಮಾಡಿದಾಗ ಡೆಫಿನೆಟ್ಲಿ ಸ್ಕಿನ್ ಹಾರ್ಮ್ಫುಲ್ಲಾಗಿ ಯಾವುದು ಮೇಕಪ್ ಪ್ರಾಡಕ್ಟ್ಸ್ ಹಾರ್ಮ್ಫುಲ್ ಇಲ್ಲ. ಕರೆಕ್ಟ್ ರೈಟ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ನೀವು ಇನ್ವೆಸ್ಟ್ ಮಾಡಿ ಯೂಸ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್. ಮಾರ್ಕೆಟಲ್ಲಿ ಇವಾಗ ಸೊ ಅವರಿಗೆ ನಿದ್ದೆ ಇರಲ್ಲ. ಸೊ ಅವರಿಗೆ ಆದಷ್ಟು ನೀವು ರಿಲ್ಯಾಕ್ಸ್ ಮಾಡಿಸ್ಬೇಕು. ನಿಮ್ಮ ಬ್ರಷ್ ಸ್ಟ್ರೋಕಿಂದ ಅವ್ರಿಗೆ ಇನ್ನೂ ಇರಿಟೇಷನ್ ಮಾಡಬಾರ್ದು. ಯು ಹ್ಯಾವ್ ಟು ಪಿಲೋ ಹಾಕಿ ಅವರಿಗೆ ಹಿಂದೆ ರಿಲ್ಯಾಕ್ಸ್ ಮಾಡಿಸಿ ಮಲಗಿಸಿನೂ ಒಂದೊಂದ್ಸಲ ಮೇಕಪ್ ಮಾಡ್ತೀವಿ. ಸಮ್ಟೈಮ್ಸ್ ಎಸ್ಪೆಷಲಿ ಬೇರೆ ಈವೆಂಟ್ಸ್, ಬೇಬಿ ಶವರ್ ಅದೆಲ್ಲ ಇದ್ದಾಗ ನಾನಂತೂ ಲಿಟ್ರಲಿ ಅವ್ರಿಗಂತೂ ತುಂಬ ಕೇರ್ ತೊಗೊಳ್ತೀನಿ. ಬಿಕಾಸ್ ದೇ ಕಾಂಟ್ ಸಿಟ್. ಪೌಡರ್ ಸಪೋಸ್ ಮರ್ತು ಹೋಗಿರ್ತೀರಾ, ಅವಾಗ ಏನು ಮಾಡ್ಬೋದು, ಯು ಹ್ಯಾವ್ 2 ಆಪ್ಷನ್ಸ್. ಯಾವುದಾದ್ರು ಒಂದು ಐ ಶ್ಯಾಡೋ, ಒಂದು ಕಾಂಪ್ಯಾಕ್ಟ್. ಈಸಿ, ಅರ್ಥ ಆಯ್ತಾ? ಸೊ ನಿಮಗೆ ಸಡನ್ನಾಗಿ ಪ್ರಾಡಕ್ಟ್ ಎತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಇಲ್ಲ. ಇದು ಯೂಶಲಿ ಎಲ್ಲರಿಗೂ ಯೂಸ್ ಮಾಡ್ತೀನಿ ನಾನು. ಇಟ್ಸ್ ಒನ್ ಆಫ್ ದಿ ಗುಡ್ ಐ ಶ್ಯಾಡೋ ಪ್ಯಾಲೆಟ್. ಸೊ ಐ ಪಿಕ್ ದ ನ್ಯಾಚುರಲ್ ಏನು ಸ್ಕಿನ್ ಟೋನ್ ಇದೆ ಅದೇ ಸ್ಕಿನ್ ಟೋನ್ನ ಅಪ್ಲಿಕೇಶನ್ ಮಾಡ್ತೀನಿ. ಇವಾಗ ಇವತ್ತು ಸ್ಯಾರಿ ಬಂದು ರೆಡ್ ಮತ್ತು ಆ್ಯಶ್ ಕಲರ್ ಇದೆ. ಸೊ ಇದಕ್ಕೆ ಏನು ಕಲರ್ ಕಾಂಬಿನೇಷನ್ ಕೊಟ್ಟು ನಾವು ಐ ಮೇಕಪ್ ಮಾಡ್ಬೋದು? ಎನಿ ಐಡಿಯಾ? ಲೈಟ್ ಬ್ರೌನ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಔಟರ್ ಕಾರ್ನರಲ್ಲಿ ಕೆಲಸ ಗ್ಲೂವಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಗ್ಲೂ ಕರೆಕ್ಟಾಗಿರಬೇಕು.